ಯಾವತ್ತು ಅರಳಿಹೊಂಡ ಗ್ರಾಮದ ಗುರು ಹಿರಿಯರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ ಹಾಗೂ ಕಲಾವಿದರೇ, ಕಲಾಭಿಮಾನಿಗಳೇ, ಇವತ್ತಿನ ದಿವಸ ಅತ್ಯಂತ ಸಂತೋಷಕರವಾಗಿರ್ತಕ್ಕಂಥ ಸಂಗತಿ ಏನಂದರೆ, ಕಲಘಟಗಿ ತಾಲೂಕಿನ 9ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಕಲಘಟಗಿಯವರು ರಂಗಭೂಮಿಯ ಅಪಾರವಾದಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಅರಳಿಹೊಂಡ ಅದರುಂಚಿಯವರನ್ನು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರವರು. ಅವರು ನಾಡು ನುಡಿಗೆ ಸಲ್ಲಿಸಿದಂಥ ಸೇವೆಯನ್ನು, ರಂಗಭೂಮಿಗೆ ನೀಡಿರ್ತಕ್ಕಂಥ ಅನುಪಮ ಸೇವೆಗೆ ಅವರನ್ನು 9ನೆಯ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಇವತ್ತು ಅಧಿಕೃತವಾಗಿ ಆಮಂತ್ರಣ ಕೊಡಲಿಕ್ಕೆ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಅಭಿಮಾನಿಗಳು ಎಲ್ಲ ಬಂದಿದ್ದೇವೆ. ಅವರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಒಂದು 9ನೆಯ ಸಾಹಿತ್ಯ ಸಮ್ಮೇಳನ ಏಪ್ರಿಲ್ 7ರಂದು ನಡೀತಾ ಇದೆ. ಆ ಒಂದು ಸಮ್ಮೇಳನಕ್ಕೆ ತಾವು ಬಂದು ಸಮ್ಮೇಳನಕ್ಕೆ ಶೋಭೆ ತರಬೇಕೆಂದು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಾನು ತಮಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರ್ತೇನೆ. ಬಂಧುಗಳೇ, ರಂಗಭೂಮಿಗೆ ಅಪಾರವಾಗಿರ್ತಕ್ಕಂಥದ್ದು, ಅದರಲ್ಲಿಯೂ ಕೂಡ ಕುರುಕ್ಷೇತ್ರದ ಒಂದು ಅಶ್ವತ್ಥಾಮನ ಪಾತ್ರವನ್ನು ಈ ಇಡೀ ಕರ್ನಾಟಕದ ಜನತೆ ನೆನಪಿಡ್ತಕ್ಕಂತಹದನ್ನು ಅವರು ಅಭಿನಯವನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಅನೇಕ ನಾಟಕಗಳಿಗೆ ನಿರ್ದೇಶನವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಹೀಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕೇವಲ ಅಕ್ಷರ ಅಷ್ಟೇ ಅಂತಲ್ಲ, ನಾಡು ನುಡಿಗೆ ಸೇವೆ ಸಲ್ಲಿಸಿದವರಿಗೂ ಕೂಡ ಇದೊಂದು ಗೌರವ ಬರಬೇಕು, ಆ ಒಂದು ಗೌರವ ಅವರಿಗೆ ಪ್ರಾಪ್ತ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಕನ್ನಡ ಸಾಹಿತ್ಯ ಪರಿಷತ್ತು ತೆಗೆದುಕೊಂಡಂಥ ತೀರ್ಮಾನ ಅತ್ಯಂತ ಸ್ತುತ್ಯವಾಗಿದ್ದು ಅನ್ನುವಂಥ ಮಾತನ್ನು ಹೇಳ್ತಾ, ನಾನು ತುಂಬ ಅಭಿನಂದನೆಯಿಂದ ಮತ್ತೊಮ್ಮೆ ಅವರನ್ನು ಅಭಿನಂದಿಸುತ್ತೇನೆ.